देवना नामना स्तोत्रवाद हाराना तुम्हारा नमस्कार करूँ शाना तो देवनी एक बात आशीर्वादವಾಗಿ एक बात बोल रखे हो प्रकटने ग्रंथ 3ನೇ ಅಧ್ಯಾಯಮ 2ನೇ ವಚನಮ ಇದು ಯಾವನಾದರೂ ಬಾಗಿಲನ್ನು ನಿಂತುಕೊಂಡು ತಟ್ಟುತ್ತಾ ಇದ್ರೆ ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ನಿಮ್ಮ ಒಳಗೆ ಬಂದು वास ಮಾಡುವೆನು शाना तो देवनी बात बोलकर कौन तो भी मारी बात समझो तुम्हारे हृदय में बाखल काढ़ी तो मैं कभी भी इबरी में साथ तटता है तो कौन तुम्हें मारी बात समझी इन्हीं प्रकार के तुम्हें इधर उधर चाले तो मैं साथ करे तुम्हारी दौड़ में वासा करे मैं तुम्हारी दौड़ में खाणु खाई तुम्हें मारी दौड़ में खाणु खाओ फिर बोली देवनी वाक्य बोलकर प्रियर देवना नाम स्तोत्रवाद तुम्हारा हृदय में बंड करो देवना काढ़ी मेलो देव इबरी हृदय पर तट्टु करा ಏನಾಗಾದ್ರೆ तुम्हारे हृदय में बंडो ना करने ತಿಳಿತಾಗಿ ದೇವನ ಮೇಲೆ ದೇವನ ಭಗೋ ದೇವ तुम्हारा आशीर्वाद करते आ वाक्यನ समझीन विदेरीन तालो प्रकटने 3 एक में आ वाक्य बोलकर प्रिय देवನ नाम स्तोत्रवाद तुम्हें समझ करते प्रत्येक आदमी भी मानसंतर ಹೊಂದಿ ದೇವನಿ ಪರ್ಣಕ बोली आ एक बात ದೇವರು तुम्हारा हमें बोल देना काजे ಅವಕಾಶ ಇದ್ದಿದ್ದಕ್ಕಾಗಿ ದೇವನ ಸ್ತೋತ್ರ ಯೇಸುವಿನ ನಾಮದಲ್ಲಿ ಮಹಿಮೆ ಉಂಟಾಗಲಿ ಈಗ ಕೂಡ ಪಾಸ್ಟರ್ ಅವರು ಹೇಳಬೇಕು ಅಂದ್ರೆ ಅಕ್ಕಿಪಿಕ್ಕಿ ಭಾಷೆಯಲ್ಲಿ ನಿಮಗೆ ಹೇಳ್ಬೇಕು ಒಂದು ವಾಕ್ಯವನ್ನು ಹೇಳಿದ್ದಾರೆ ಪ್ರಕಟಣೆ ಅದೇ ರೀತಿಯಾಗಿ ನಾನೊಂದು ವಾಕ್ಯವನ್ನ ಹೇಳಿ ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ ಪ್ರಕಟಣೆ ಪುಸ್ತಕದಲ್ಲಿ ಹೇಳ್ಬೇಕು ಅಂದ್ರೆ 21ನೇ ಅಧ್ಯಾಯ 8ನೇ ವಚನ ಅದರಲ್ಲಿ ಏಡಿಗಳು ನಂಬಿಕೆಯಿಲ್ಲದವರು ಅಸಹ್ಯವಾದದಲ್ಲಿ ಸೇರಿದವರು ಜಾರರು ಮಾಟಗಾರರು ಎಲ್ಲ ವಿಗ್ರಹಾರಾಧಕರು ಸುಳ್ಳುಗಾರರು ಎಲ್ಲರಿಗೂ ಬೆಂಕಿ ಗಂಧಕಗಳಿರುವ ಕೆರೆ ಇದು 2ನೇ ಮರಣ ಎಂಬುದಾಗಿ ಬರೆಯಲ್ಪಟ್ಟಿದೆ ಹಲ್ಲೆಲೂಯ ಪ್ರಿಯವಾದ ಸಹೋದರ ಸಹೋದರಿಗಳ ನೋವಾ ಕಾಲದಲ್ಲಿ ನಾವು 6ನೇ ಅಧ್ಯಾಯದಲ್ಲಿ ನೋಡ್ತೇವೆ ಜಲಪ್ರಯದಿಂದ ಮನುಕುಲ ನಾಶ ಆಗುವುದನ್ನ ಅದು ಮೊದಲನೇ ಮರಣ ಇದು 2ನೇ ಮರಣ ಎಂಬುದಾಗಿ ಪ್ರಕಟಣೆಯಲ್ಲಿ ನೋಡುತ್ತಿದ್ದೇವೆ ಸರಿ ಪ್ರಿಯವಾದವರೇ ಮತ್ತಾಯ 24ರಲ್ಲಿ ಯೇಸು ಹೇಳ್ಬೇಕು ಅಂದ್ರೆ ಹೇಳಿದ ಭವಿಷ್ಯವಾಣಿ ಪ್ರವಾದನೆ ಮಾತುಗಳೆಲ್ಲ ನೆರವೇರ್ಕೊಂಡು ಬರ್ತಿರುವುದರಿಂದ ಮನಸ್ತಾಂತರ ಪಡಿರಿ ದೇವರ ಕಡೆಗೆ ತಿರುಗಿಕೊಡಿರಿ ದೇವರ ವಾಕ್ಯ ನೆರವೇರುತ್ತಿರುವುದರಿಂದ ಆತನ ವಾಕ್ಯವನ್ನ ನಂಬಿರಿ ಯೇಸು ಬೇಗನೆ ಬರುವಕಂತ ಕಾಲವಾಗಿದೆ ಆದ್ರಿಂದ ನೀವೆಲ್ಲರೂ ಕೂಡ ಪ್ರಕಟಣೆ ಆಗಿರ್ಲಿ ಮತ್ತು ಓಲ್ಡ್ ಟೆಸ್ಟ್ಮೆಂಟ್ ಆಗಿರೋ ಎರಡೂ ಒಡಂಬಡಿಕೆ ಪೆಟ್ಟಿಗೆಯಲ್ಲಿರುವಕಂತ ವಾಕ್ಯಗಳನ್ನ ಜ್ಞಾನಿಸಿ ಕೈಗೊಂಡು ನಡೆಯುವುದಾದರೆ ನೀವು ಧನ್ಯರಾಗಿರ್ತೀರಾ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ನೋಡ್ತಿದ್ದೀರಾ ನಾವು ಹೇಳ್ಬೇಕು ಅಂದ್ರೆ ಈ ಒಂದು ಭಾಗದಲ್ಲಿ ಬಂದು ಕೆರೆ ಹತ್ರ ಒಳ್ಳೆ ಹೇಳ್ಬೇಕು ಅಂದ್ರೆ ವಾಕ್ಯಗಳನ್ನ ಕೊಡುವಂತೆ ದೇವ್ರು ಮಾಡಿದ ಕೃಪೆಗಾಗಿ ದೇವರಿಗೆ ಸ್ತೋತ್ರ ಮಾಡ್ತೀನಿ ನಾವೆಲ್ಲ ಹೇಳ್ಬೇಕು ಪ್ರಕೃತಿ ನೋಡಿ ಎಂಜಾಯ್ ಮಾಡ್ತಿದೀವಿ ನೀವು ಕೂಡ ಪ್ರಕೃತಿ